ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಎ ನ್ಯೂ ವಿಡಿಯೋ. ಈ ವಿಡಿಯೋದಲ್ಲಿ ನಾವೇನು ನೋಡ್ತಾ ಇದ್ದೀವಿ ಅಂದರೆ, ನಮ್ಮ ಫ್ರೀ ಫೈರಲ್ಲಿ ಮುಖ್ಯವಾಗಿ ಇಂಡಿಪೆಂಡೆನ್ಸ್ ಡೇಯಿಂದ ಇದನ್ನೆಲ್ಲ ನಮಗೆ ಫ್ರೀಯಾಗಿ ಕೊಡ್ತಿದ್ದಾರೆ. ಅದು ಇಲ್ಲದೆ ಫ್ರೀ ಫೈರ್ ಇಂಡಿಯಾ ಲಾಂಚ್ ಡೇಟನ್ನು ಹೇಳ್ತೇನೆ. ಅದು ಇಲ್ಲದೆ ನಮಗೆ ಫ್ರೀಯಾಗಿ ಒಂದು ಅಮೌಂಟ್ ಸಿಗ್ತಾ ಇದೆ, ಅದ್ರ ಬಗ್ಗೆ ಹೇಳ್ತೇನೆ. ಅದು ಇಲ್ಲದೆ ನಮಗೆ ತಲೆ ಧೋನಿದು ಒಂದು ಅಮೌಂಟ್ ಬರ್ತಾ ಇದೆ, ಅದ್ರ ಬಗ್ಗೆನೂ ನಾನು ಹೇಳ್ತೀನಿ. ಓಕೆನಾ? ವಿಡಿಯೋನ ಯಾರು ಸ್ಕಿಪ್ ಮಾಡಿದೆ ನೋಡಿ ಗೈಸ್. ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿದ್ರೆ ಹೆಂಗೆ ಅಮೌಂಟ್ ಕ್ಲೈಮ್ ಮಾಡೋದು, ಮತ್ತು ಯಾವ ಇವೆಂಟಲ್ಲಿ ಬರುತ್ತೆ, ಯಾವ ಡೇಟ್ ಬಿಲ್ ಬರುತ್ತೆ ಎಲ್ಲ ನಾನು ಏನು ಹೇಳ್ತೀನಿ. ಓಕೆನಾ? ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಮತ್ತು ಇವಾಗ ನೋಡ್ತಿರೋ ಈ ಅಮೌಂಟು ನಮಗೆ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಅದು ಯಾವಾಗ ಅಂತ ಹೇಳ್ತೀನಿ. ಅದು ಇಲ್ದೇ ನಮಗೆ ಬ್ಯಾಕ್ ಸ್ಕಿನ್ನನ್ನು ನಮಗೆ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಇದನ್ನು ತಿಳಿದು ಮಾಡಿಕೊಳ್ಳಿ. ಮತ್ತು ನಮಗೆ ನೆಕ್ಸ್ಟ್ ಅಪ್ಕಮಿಂಗಲ್ಲಿ ಒಂದು ರಿಂಗ್ ಇವೆಂಟ್ ಬರ್ತಾ ಇದೆ. ಅದರಲ್ಲಿ ನಮಗೊಂದು ಗ್ಲೋವಲ್ನ ಫ್ರೀಯಾಗಿ ಕೊಡ್ತಾ ಇದ್ದಾರೆ ಗೈಸ್. ಇಂಡಿಪೆಂಡೆನ್ಸ್ ಡೇಯಿಂದ ನಮಗೊಂದು ಗ್ಲೋವಲ್ ಫ್ರೀಯಾಗಿ ಸಿಗ್ತಾ ಇದೆ. ಮುಖ್ಯವಾಗಿ ಇದರಲ್ಲಿ ತೋರಿಸ್ತಾ ಇರೋ ಮೇಲ್ ಬಂಡಲ್ ಮತ್ತು ಇಲ್ಲೊಂದು ಫೀಮೇಲ್ ಬಂಡಲ್ ಇದೆಯಲ್ಲ, ಇವೆರಡು ಒಂದು ಡೈಮಂಡ್ ಇವೆಂಟಲ್ಲಿ ಬರುತ್ತೆ. ಆದರೆ ನಮ್ಗೆ ಗ್ಲೋವಲ್ ಮತ್ತು ಅಮೌಂಟ್ ಮತ್ತು ಎಲ್ಲ ನಮಗೆ ಫ್ರೀಯಾಗಿ ಕೊಡ್ತಾ ಇದ್ದಾರೆ ಗೈಸ್. ನಮಗೆ ಮೋಸ್ಟ್ ಆಫ್ ದಿ ಪ್ರಾಬಬ್ಲಿ ಅಮೌಂಟ್ ಬಂದುಬಿಟ್ಟು ನಾನು ತೋರಿಸ್ತೇನೆ, ಆದರೆ ಅಮೌಂಟ್ ನಮಗೆ ಫ್ರೀಯಾಗಿ ಕೊಡಲ್ಲ ಗೈಸ್. ಆದರೆ ನಮಗೆ ಬಂದುಬಿಟ್ಟು ಅಲ್ಲಿರೋ ಗ್ಲೋವಲ್ ಸ್ಕಿನ್ನನ್ನು ನಮಗೆ ಮ್ಯಾಚಸ್ ಪ್ಲೇ ಮಾಡೋದ್ರ ಮುಖಾಂತರ ನಮ್ಗೆ ಅದನ್ನು ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಇದು ಇಂಡಿಪೆಂಡೆನ್ಸ್ ಡೇ ದಿನ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ಈ ಇವೆಂಟ್ ಪಕ್ಕ ಸ್ಟಾರ್ಟ್ ಆಗುತ್ತೆ ಗೈಸ್. ಫ್ರೀ ಗ್ಲೋವಲ್. ಮುಖ್ಯವಾಗಿ ಗ್ಲೋವಲ್ನ ಹೆಂಗೆ ಕ್ಲೈಮ್ ಮಾಡೋಕ್ಕೆ ಬರ್ಬೋದು ಅಂದರೆ, ಮೋಸ್ಟ್ಲಿ BR ರ್ಯಾಂಕ್ ಆರ್ CS ರ್ಯಾಂಕಲ್ಲಿ 100 ಕಿಲ್ಸ್ ಮಾಡಿ, ಇಲ್ಲ 80 ಮಿನಿಟ್ಸ್ ಪ್ಲೇ ಮಾಡಿ, ಆ ರೀತಿ ಯಾವ್ದಾದ್ರು ಒಂದು ಮೈಲ್ ಸ್ಟೋನ್ ಮೇಲೆ ನಮಗೆ ಫ್ರೀಯಾಗಿ ಕೊಡ್ತಾರೆ. ಟೋಟಲಾಗಿ ಗ್ಲೋವಲ್ ನಮಗೆ ಫ್ರೀಯಾಗಿ ಸಿಗ್ತಾ ಇದೆ ಗೈಸ್. ಅದಲ್ದೇ ನಮ್ಗೆ ಈ ಇವೆಂಟಲ್ಲೇ ಒಂದು ಅಮೌಂಟ್ ತೋರಿಸ್ತಾ ಇದ್ದಾರೆ. ಈ ಅಮೌಂಟ್ ಬಂದು ನಮ್ಗೆ ಯಾವ ರೀತಿ ಯಾವ ಇವೆಂಟಲ್ಲಿ ಬರುತ್ತೆ ಅಂತ ನಾನು ಅಪ್ಕಮಿಂಗ್ ವಿಡಿಯೋಲಿ ಹೇಳ್ತೇನೆ. ಆದರೆ ಈ ಅಮೌಂಟ್ ನೋಡೋಕೆ ಹೇಗಿದೆ ಅಂದರೆ, ಒಂದು ಫಾಕ್ಸ್ ಬಂದು ನಾವು ಇಟ್ಕೊಂಡಿರೋ ರೀತಿ, ಅದರಿಂದ ಅದು ತಪ್ಪಿಸ್ಕೊಂಡು ಒದಗೋ ರೀತಿ, ಅದನ್ನು ನಾವು ದಾರ ಇಟ್ಕೊ ಎಲೆ ರೀತಿ ಒಂದು ರೀತಿ ಚೆನ್ನಾಗಿದೆ ಇದು ಇಂಟ್ರೆಸ್ಟ್ ಆಗಿ. ಆದರೆ ಈ ಅಮೌಂಟ್ ನೋಡೋಕ್ಕೆ ತುಂಬಾ ಚೆನ್ನಾಗಿದೆ. ಆದ್ರೂ ಈ ಅಮೌಂಟ್ ನಮಗೆ ಫ್ರೀಯಾಗಿ ಕೊಡ್ತಾರೆ ಅಂದರೆ ಡೌಟೇನೆ. ನಮ್ಮ ಪಕ್ಕ ಯಾವ್ದಾದ್ರು ಮೋಕೋ ಸ್ಟೋರ್ ಇಲ್ಲ ಅಂದರೆ ಯಾವ್ದಾದ್ರು ರಿಗ್ ಇವೆಂಟಲ್ಲಿ ಇದು ಪಕ್ಕ ಬಂದೇ ಬರುತ್ತೆ ಗೈಸ್. ಇದು ಅಪ್ಕಮಿಂಗ್ ಇವೆಂಟಲ್ಲಿ ಸೇರ್ಕೋಬೋದು. ಅದು ಇಲ್ಲದೆ ತುಂಬ ಡೈಮಂಡ್ಸ್ನ ಸೇರ್ಸ್ ಮಾಡಿಕೊಳ್ಳಿ ಗೈಸ್. ಯಾಕಂದರೆ ತುಂಬ ಇವೆಂಟ್ಸ್ಗಳು ಬರ್ತಾ ಇದೆ, ಡೈಮಂಡ್ ಇವೆಂಟ್ಗಳು. ಇದನ್ನೆಲ್ಲ ಬೈ ಮಾಡಬೇಕಂದ್ರೆ ಡೈಮಂಡ್ಸ್ ಬೇಕಲೇಬೇಕು. ಅದಕ್ಕೊಂದು ಫ್ರೀ ಆಪ್ ಮಾಡಿದ್ದೀನಿ, ನೆಕ್ಸ್ಟ್ ವಿಡಿಯೋ ಹೇಳ್ತೀನಿ. ಓಕೆನಾ? ಅದಿಲ್ಲದೆ ನಮ್ಗೊಂದು ಫ್ರೀಯಾಗಿ ಒಂದು ಲೂಟ್ ಬಾಕ್ಸ್ ಕೊಡ್ತಾ ಇದ್ದಾರೆ. ಆ ಲೂಟ್ ಬಾಕ್ಸ್ ಯಾವುದಂದರೆ ಇವತ್ತು ತೋರಿಸ್ತಾ ಇದ್ದೀನಿ. ಇದೆಲ್ಲ ಆಲ್ರೆಡಿ ಬಂದಿರ್ಬೋದು ಇವೆಂಟು. ನೀವು ಇದನ್ನ ಕ್ಲೈಮ್ ಮಾಡಿ ಮಾಡಿಕೊಳ್ಳಿ. ನಾನು 24th ಮುಗಿಯುತ್ತೆ ಅನಿಸುತ್ತೆ. ಎಲ್ಲರೂ ಕ್ಲೈಮ್ ಮಾಡಿ ಮಾಡಿಕೊಳ್ಳಿ ಗೈಸ್. ನಮಗೆ ಇಂಡಿಪೆಂಡೆನ್ಸ್ ಡೇ ಇದೆ ಅಲ್ವಾ, ಆ ದಿನ ನಮಗೆ ಬಂದು ಒಂದು ಇವೆಂಟ್ ಲಾಂಚ್ ಮಾಡ್ತಾ ಇದ್ದಾರೆ ಗೈಸ್. ಆ ಇವೆಂಟಲ್ಲಿ ನಮಗೆ ಫ್ರೀಯಾಗಿ ಒಂದು ಅಮೌಂಟ್ ಮತ್ತು ಒಂದು ಬ್ಯಾಟ್ ಸ್ಕಿನ್ನ ಕೊಡ್ತಾ ಇದ್ದಾರೆ. ಇಲ್ಲಿ ನಾನು ಬ್ಯಾಟ್ ಸ್ಕಿನ್ ತೋರಿಸ್ತಾ ಇದ್ದೇನೆ ನೋಡಿ. ಈ ರೀತಿ ಆ ಸ್ಕಿನ್ ಒಂದು ಬರುತ್ತೆ ಗೈಸ್. ಅದಲ್ದೇ ನಮ್ಮ ಫ್ರೀ ಫೈರಲ್ಲಿ ಇದು ನೋಡೋಕ್ಕೆ ಒಂದು ರೀತಿ ಅನಿಮೇಷನ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಈ ಬ್ಯಾಟ್ ಸ್ಕಿನ್ನ ನಮಗೆ ಮ್ಯಾಚ್ ಪ್ಲೇ ಮಾಡಿದ್ರೆ ಸಾಕು, ಈ ಬ್ಯಾಟ್ ಸ್ಕಿನ್ನ ನಮಗೆ ಕೊಡ್ತಾ ಇದ್ದಾರೆ. ಇಲ್ಲಾಂದರೆ ಒಂದು ಲಾಗಿನ್ ರಿವಾರ್ಡಾಗೂ ಕೊಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ಆದರೆ ಇದು ಪಕ್ಕ ಒಂದು ಯಾವ್ದಾದ್ರು ಈ 30 ಮಿನಿಟ್ಸ್ ಪ್ಲೇ ಇಲ್ಲ 40 ಮಿನಿಟ್ಸ್ ಪ್ಲೇ ಮಾಡಿ ಆ ರೀತಿ ಒಂದು ಇವೆಂಟಲ್ಲಿ ಪಕ್ಕ ಬಂದೇ ಬರುತ್ತೆ ಗೈಸ್. ಅದಲ್ಲದೆ ಇದು ಬ್ಯಾಟ್ ಸ್ಕಿನ್ ನೋಡೋಕ್ಕೂ ಒಂದು ರೀತಿ ಚೆನ್ನಾಗಿದೆ. ಇದು ಒಂದು ರೀತಿ ಅನಿಮೇಷನ್ ಎಲ್ಲ ಚೆನ್ನಾಗಿ ಮಾಡಿದರೆ, ಕೇಸರಿ ಬೆಲೆ ಹೆಸರು ಅದೊಂದು ರೀತಿ ಕಲರ್ ಎಲ್ಲ ಸೂಪರ್ ಆಗಿದೆ. ಅದಲ್ಲದೆ ನಮ್ಮ ಫ್ರೀ ಫೈರ್ ಇಂಡಿಯಾ ಬಗ್ಗೆ ಒಂದು ನ್ಯೂಸ್ ಇದೆ, ಅದನ್ನು ನಾನು ನೆಕ್ಸ್ಟ್ ಈ ವಿಡಿಯೋದಲ್ಲಿ ಹೇಳ್ತೀನಿ. ಅದಲ್ಲದೆ ನಮಗೆ ಈ ಅಮೌಂಟನ್ನು ಫ್ರೀಯಾಗಿ ಕೊಡ್ತಾ ಇದ್ದಾರೆ ಗೈಸ್. ಅಮೌಂಟ್ ನೋಡೋಕೆ ಚೆನ್ನಾಗಿದೆ. ಇದನ್ನು ನೋಡಿ ಒಂದು ರೀತಿ ಸೆಲ್ಯೂಟ್ ಹೊಡೆದು ನಮಗೊಂದು ರೋಸನ್ನು ಒಂದು ರೀತಿ ತೂದೇಸಿ ರೀತಿ ಇದನ್ನು ಚೆನ್ನಾಗಿ ಮಾಡಿದ್ದಾರೆ ಗೈಸ್. ಅದಲ್ಲದೆ ನಮ್ಮ ಈ ಅಮೌಂಟನ್ನು ಒಂದು ಯಾವ್ದಾದ್ರು ಒಂದು ಫ್ರೀ ಇವೆಂಟ್ ಎಲ್ಲ ಬರುತ್ತೆ ನೋಡಿ. ಈ ಅಮೌಂಟು ಒಂದು ರೀತಿ ಚೆನ್ನಾಗಿದೆ. ಇದೊಂದು ರೀತಿ ಇದನ್ನು ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಇದನ್ನು ತಿಳಿದು ಮಾಡಿಕೊಳ್ಳಿ ಗೈಸ್. ಅದಲ್ಲದೆ ನಾನು ಹೇಳಿದ್ದೆ ಅಲ್ವಾ, ಫ್ರೀ ಫೈರ್ ಇಂಡಿಯಾ ಬಗ್ಗೆ ಒಂದು ಅಪ್ಡೇಟ್ ಸಿಕ್ಕಿದೆ ಅಂತ, ಅದನ್ನು ಹೇಳ್ತೀನಿ. ಅದಲ್ಲದೆ ಹೋದ ವರ್ಷ ನಮಗೆ ಇಂಡಿಪೆಂಡೆನ್ಸ್ ಡೇ ದಿನ ಇದೊಂದು ಬಂಡಲ್, ಕ್ರಿಕೆಟ್ ಬಂಡಲ್, ಇವಾಗ ನೀವು ನೋಡ್ತಾ ಇದ್ದಾರಲ್ಲ, ಈ ರೀತಿ ಒಂದು ಇವೆಂಟಲ್ಲಿ ಬಂಡಲ್ ನಮ್ಮ ಫ್ರೀಯಾಗಿ ಕೊಟ್ಟಿದ್ರು. ಅದೇ ರೀತಿ ಈ ವರ್ಷ ನಮಗೆ ಈ ಅಮೌಂಟನ್ನು ಫ್ರೀಯಾಗಿ ಕೊಡ್ತಾರೆ. ಅದನ್ನು ತಿಳಿದು ಮಾಡಿಕೊಳ್ಳಿ. ಗರೀನಾದವರು ಒಬ್ಬೊಬ್ಬಕ್ಕೆ ಒಂದು ಇವೆಂಟಲ್ಲಿ ನಮಗೆ ಅದು ಇಂಡಿಪೆಂಡೆನ್ಸ್ ಡೇ ಮುಖಾಂತರ ಈ ಅಮೌಂಟ್ನ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಫ್ಲವರ್ ಸ್ಲಾಟ್ ಅಂತ ಅಮೌಂಟ್ ಹೆಸರು. ಅದು ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ದಿನ ನಮಗೆ ಲಾಕೆಟ್ ರಿವಾರ್ಡಾಗಿ 3 ಡೈಮಂಡ್ ವೌಚರ್ಸನ್ನು ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಅದಲ್ಲದೆ ಈ ಪೋಸ್ಟನ್ನೆಲ್ಲ ಹಾಕಿದ್ರು, ಇದನ್ನೆಲ್ಲ ನೋಡಿದೆ ಗೈಸ್, ಚೆನ್ನಾಗಿದೆ. ಅದಲ್ಲದೆ ಫ್ರೀ ಫೈರ್ ಇಂಡಿಯಾ ಬಗ್ಗೆ ನಾವು ನ್ಯೂಸ್ ಹೇಳ್ತೀನಿ ಅಂತ ಹೇಳಿದೆ ಅಲ್ವಾ. ಫ್ರೀ ಫೈರ್ ಇಂಡಿಯಾ ಬಗ್ಗೆ ಏನು ನ್ಯೂಸ್ ಅಂದರೆ, ಹೋದ ವರ್ಷ ಬಂದುಬಿಟ್ಟು ಸೆಪ್ಟೆಂಬರ್ 5 ದಿನ ಲಾಂಚ್ ಮಾಡ್ತೀನಿ ಅಂತ ಲಾಂಚ್ ಮಾಡಿಲ್ಲ. ಫ್ಯೂ ವೀಕ್ಸ್ ಮಾತ್ರ ನಾವು ಮುಂದ್ಗಡೆ ಆಗ್ತೀವಿ ಅಂತ ಹೇಳಿದ್ರು. ಆದರೆ ಇನ್ನೇನು ಒಂದು ವರ್ಷನೇ ಆಯ್ತು ಬಂತು, ಸೆಪ್ಟೆಂಬರ್ ಬಂತಲ್ವಾ, ಒಂದು ವರ್ಷನೇ ಆಯ್ತು ಬಂತು, ಇನ್ನೂ ಲಾಂಚ್ ಮಾಡಿಲ್ಲ. ಅದ್ರ ಬಗ್ಗೆನೂ ನ್ಯೂಸ್ ಸಿಕ್ಕಿದೆ. ಅದಲ್ಲದೆ OB46 ಅಪ್ಡೇಟ್ ಇದೆ ಅಲ್ವಾ, ಅದು ಸೆಪ್ಟೆಂಬರ್ 4th ಆ ದಿನ ಬರ್ತಾ ಇದೆ. ಅದರಲ್ಲೇ ಗೊತ್ತಾಗುತ್ತೆ ಫ್ರೀ ಫೈರ್ ಇಂಡಿಯಾ ಲಾಂಚ್ ಆಗುತ್ತಾ ಲಾಂಚ್ ಆಗಲ್ಲ ಅಂತ. ಅದಲ್ಲದೆ ತಲಾ ಧೋನಿದು ಒಂದು ಅಪ್ಡೇಟ್ ಸಿಕ್ಕಿದೆ, ಅದು ಅಪ್ಡೇಟ್ ಆಗ್ತಾ ಇದೆ ಗೇಮ್ ಒಳಗಡೆ. ಅಮೌಂಟು ಅದನ್ನೆಲ್ಲ ನಾನು ನೆಕ್ಸ್ಟ್ ತೋರಿಸ್ತೀನಿ. ಓಕೆನಾ? ಅದಲ್ಲದೆ ನಮ್ಮ ಫ್ರೀ ಫೈರಲ್ಲಿ ಇಂಡಿಪೆಂಡೆನ್ಸ್ ಡೇ ಇದೆಯಲ್ಲ, ಆ ದಿನ ನಮಗೆ ಈ ಅಮೌಂಟ್ ಮತ್ತು ಬ್ಯಾಟ್ ಸ್ಕಿನ್ ಇದೆರಡೂ ಒಂದೇ ಇವೆಂಟಲ್ಲೇ ಕೊಡ್ತಾರೆ. ಅದನ್ನು ತಿಳಿದ್ಬಿಡಿ. ಅದಲ್ಲದೆ ನಮ್ಮ ಫ್ರೀ ಫೈರಲ್ಲಿ ನೆಕ್ಸ್ಟ್ ಗೋಲ್ಡ್ ರಾಯಲ್ ಯಾವುದು, ನಾನು ಇದರಲ್ಲಿ ತೋರಿಸ್ತೀನಿ ಅಲ್ವಾ, ನೆಕ್ಸ್ಟ್ ಗೋಲ್ಡ್ ರಾಯಲ್ ಯಾವುದು ಅಂದರೆ, ಅದು ಮುಂದ್ಗಡೆ ನೀವು ಬಂಡಲ್ ತೋರಿಸ್ತೀನಿ ನೋಡಿ. ಇದು ಬರುತ್ತೆ ಅಂತ ಹೇಳಿದ್ರೆ ಪ್ರಾಬಬ್ಲಿ ಅಲ್ಲ, ಪಕ್ಕ ಇದೇನೆ, 100% ಪಕ್ಕ ಇದೇನೆ. ಈ ಬಂಡಲ್ ನೋಡೋಕೆ ಒಂದು ರೀತಿ ಚೆನ್ನಾಗಿದೆ. ಓಕೆನಾ? ಇದನ್ನು ಗೋಲ್ಡ್ ರಾಯಲ್ ಆಗಿ ನಮಗೆ ಬರ್ತಾ ಇದೆ. ಈ ಗೋಲ್ಡ್ ರಾಯಲ್ ಮುಗಿದಿದ್ದೆ, ನಮಗೆ ನೆಕ್ಸ್ಟ್ ಗೋಲ್ಡ್ ರಾಯಲ್ ಆಗಿ ಈ ಬಂಡಲ್ ಬರ್ತಾ ಇದೆ. ಕ್ಯಾಪ್ ನೋಡೋಕೆ ಒಂದು ರೀತಿ ಚೆನ್ನಾಗಿದೆ, ಬಟ್ಟೆ ನೋಡೋಕೆ ಯಾವುದೋ ಒಂದು ಅರ್ಧೋಗಿರೋ ರೀತಿ ಇದೆ ಬಿಡಿ. ಅದು ಬಿಟ್ಟರೆ ಪ್ಯಾಂಟು ಶೂ ಎಲ್ಲ ನಾರ್ಮಲ್ ಆಗಿದೆ ಗೈಸ್. ಇದನ್ನು ಅಪ್ಡೇಟ್ ಮಾಡ್ತಾ ಇದ್ದಾರೆ. ಅದಲ್ಲದೆ ನಮ್ಮ ಗೇಮ್ ಒಳಗಡೆ ಗೋಲ್ಡ್ ರಾಯಲ್ ಬಂಡಲ್ ಬಂದಿದೆ. FF ಟೋಕನಲ್ಲಿ ಒಂದು ಫೀಮೇಲ್ ಬಂಡಲ್ ಬಂದು ಆ್ಯಡ್ ಆಗುತ್ತೆ ಗೈಸ್. ಅದು ಯಾವುದು ಅಂದರೆ ಗೋಲ್ಡ್ ರಾಯಲ್ ಬಂಡಲ್ ಸೇಮ್ ಬಂಡಲ್ ಅಲ್ವಾ, ಅದೇ ರೀತಿ ಗರ್ಲ್ ಫೀಮೇಲ್ ಬಂಡಲನ್ನು ಅದರಲ್ಲಿ ಆ್ಯಡ್ ಮಾಡ್ತಾರೆ ಗೈಸ್. ಅದಲ್ಲದೆ ನಮ್ಮ ಫ್ರೀ ಫೈರಲ್ಲಿ ಮುಖ್ಯವಾಗಿ ಒಂದು ಅಪ್ಡೇಟು ಅಂದರೆ, ನಮಗೆ ಫ್ರೀಯಾಗಿ ಅಮೌಂಟ್ಸ್ ಅವನ್ನೆಲ್ಲ ಕೊಡ್ತಾ ಇದ್ದಾರೆ. ನಾನು ನೆಕ್ಸ್ಟ್ ವಿಡಿಯೋಲಿ ಅಪ್ಡೇಟ್ ಮಾಡ್ತೀನಿ. ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್.
ಅದಲ್ಲದೆ ನಮ್ಮ ಫ್ರೀ ಫೈರಲ್ಲಿ ಒಂದು ಫೆಡರ್ ವೀಲ್ನ ಅಪ್ಡೇಟ್ ಮಾಡ್ತಾ ಇದ್ದಾರೆ. ಫೆಡರ್ ವೀಲ್ ಬಂದು ತುಂಬ ವರ್ಷಗಳೇ ಐತಲ್ಲ ಬ್ರೋ ಅಂದರೆ ಪಕ್ಕ ಒಂದು ಫೆಡರ್ ವೀಲ್ ಬರ್ತಾ ಇದೆ ಗೈಸ್. ಆ ಈವೆಂಟನ್ನು ತೋರಿಸ್ತೀನಿ ನೋಡಿ. ಯಾವುದಂದ್ರೆ ಈ ರೀತಿ ಒಂದು ಅಮೌಂಟ್ ಆಲ್ರೆಡಿ ಬಂದಿದೆ ಅನ್ಸುತ್ತೆ. ಮೋಸ್ಟ್ಲಿ ಇದು ಕಂಬ್ಯಾಕ್ ಐಟಮ್ ಏನೂ ಗೊತ್ತೇ ಇಲ್ಲ. ಬಟ್ ಆದರೆ ಇದು ಲೀಕ್ ಆಗಿದೆ ಗೈಸ್. ಈ ವಿಡಿಯೋನು ಲೀಕ್ ಆಗಿದೆ ಮತ್ತು ಈ ಅಮೌಂಟು ಬರುತ್ತೆ, ಇದನ್ನು ನೋಡ್ಕೊಳ್ಳಿ. ಅದಲ್ಲದೆ ಈ ಅಮೌಂಟ್ ನೋಡೋಕೆ ಹೇಗಿದೆ ಅಂದರೆ ಒಂದು ರೀತಿ ಚೆನ್ನಾಗಿದೆ ಗೈಸ್. ಇದು ಹೆಂಗೆ ಅಂದರೆ ಲಾಬಿಗೆ ಎಂಟ್ರಿ ಆಗ್ತೀವಲ್ಲ ಅವಾಗಲೂ ಒಂದು ಇಲ್ಲ ಯಾರು ಇನ್ಸ್ಪೆಕ್ಟ್ ಮಾಡಿ ನೋಡ್ತಾರೆ ಅಂದರೆ ಅವಾಗ, ಮತ್ತು ಮ್ಯಾಚ್ ಎಂಡಿಂಗಲ್ಲಿ ಯಾವ್ದಾರು MVP ತೆಗೆದ್ರೆ ನಿಮ್ಮನ್ನು ಬರ್ತಾರೆ ಅಲ್ವಾ, ಆ ರೀತಿ ಒಂದು ಎಫೆಕ್ಟಲ್ಲಿ ಈ ಅಮೌಂಟ್ ಬರುತ್ತೆ. ಇದನ್ನು ನೋಡ್ಕೊಳ್ಳಿ. ಅದಲ್ಲದೆ ಬಗ್ಸ್ಗೂ ಈ ಅಮೌಂಟ್ ಇದರಲ್ಲೇ ಬರುತ್ತೆ. ಅದಲ್ಲದೆ ಇದರಲ್ಲಿ ನೇಮ್ ಕಾರ್ಡ್ ಕೊಟ್ಟಿದ್ದಾರೆ, ರೂಮ್ ಕಾರ್ಡ್ ಕೊಟ್ಟಿದ್ದಾರೆ, ಅದಲ್ಲದೆ ಲೂಟ್ ಬಾಕ್ಸ್ ಒಂದು ಕೊಟ್ಟಿದ್ದಾರೆ ಚೆನ್ನಾಗಿದೆ, ಮತ್ತು XP ಕಾರ್ಡ್ ಮಾಮೂಲಿ ಎಲ್ಲಾನು ಕೊಟ್ಟಿದ್ದಾರೆ ಗೈಸ್. ಅದಲ್ಲದೆ ಈ ಇವೆಂಟ್ ಬಂದು ಸಿಂಗಾಪುರ್ ಸರ್ವರ್ ಲಾಂಚ್ ಆಗಿದೆ. ಸಿಂಗಾಪುರ್ ಸರ್ವರ್ ಬಂದರೆ ಅಂದರೆ ಇಂಡೋನೇಷ್ಯಾ ಅಂತ ಸರ್ವರ್ಗಳೆಲ್ಲ ಲಾಂಚ್ ಆಗಿದೆ. ಆ ರೀತಿ ಸರ್ವರ್ಗಳಲ್ಲಿ ಬಂತು ಅಂದರೆ ನಮ್ಮ ಸರ್ವರ್ಗೂ ಬರುತ್ತೆ ಅಂತ ಈ ಇವೆಂಟನ್ನು ಬಿಟ್ಟಿದ್ದಾರೆ ಅನ್ಸುತ್ತೆ. ಮೋಸ್ಟ್ಲಿ ಆ ಈ ಸರ್ವರಲ್ಲಿ ಬಂದಿರೋ ರೀತಿ ಇದೇ ರೀತಿ ಸೇಮ್ ಬರಲ್ಲ, ಬಟ್ ಆದರೂ ನಮಗೆ ಸ್ವಲ್ಪ ಮಾಡಿಫಿಕೇಶನ್ ಜೊತೆಗೆ ಇವೆಂಟ್ ನಮಗೆ ಬಂದು ಲಾಂಚ್ ಆಗುತ್ತೆ ಗೈಸ್. ಪಕ್ಕ ಇದು ರಿಟರ್ನ್ ಬ್ಯಾಕ್ ಆಗ್ತಾ ಇದೆ. ಇದನ್ನು ಇಲ್ಲ ಇವತ್ತು ಹೊಸದಾಗಿ ಬರ್ತಾ ಇದೆ ಏನೋ ಗೊತ್ತಿಲ್ಲ. ಆದರೂ ನೋಡೋಕೆ ಒಂದು ರೀತಿ ಚೆನ್ನಾಗಿದೆ. ಒಂದು ರೀತಿ ಮಿಸೈಲ್ಸ್ನೆಲ್ಲ ಒಂದು ರೀತಿ ನಮ್ಮ ಕಡೆ ತಿರುಗಿಸೋ ರೀತಿ ಇದೆಲ್ಲ ಒಂದು ರೀತಿ MVP ಎಲ್ಲ ತೆಗೆದುಬಿಟ್ಟು ಬಂದರೆ ಸೂಪರಾಗಿ ಕಾಣುತ್ತೆ. ಅದಲ್ಲದೆ ಇಲ್ಲಿ ಈ ರೂಮ್ ಕಾರ್ಡು, ಈ ಬೈಕ್ ಸ್ಕಿನ್ನು, ಪೆಟ್ ಸ್ಕಿನ್ನು ಇವೆಲ್ಲನೂ ನಮ್ಮ ಇದರಲ್ಲೇ ಆ್ಯಡ್ ಮಾಡ್ತಾರೆ ಅಂದರೆ ಡೌಟೇನೆ. ಈ ಅಮೌಂಟನ್ನು ನಾನು ಕ್ಲೋಸಪ್ಪಲ್ಲಿ ತೋರಿಸ್ತೀನಿ ನೋಡಿ. ಈ ರೀತಿ ಇದೆ ಒಂದು ರೀತಿ ಇದು MVP ಎಲ್ಲ ಹೊಡೆದ್ಬಿಟ್ಟು ಬಂದರೆ ನಿಜವಾಗ್ಲೂ ಸಖತ್ತಾಗಿ ಕಾಣುತ್ತೆ ಗೈಸ್. ಅದಲ್ಲದೆ ಈ ಅಮೌಂಟ್ ನೋಡೋಕ್ಕೂ ಒಂದು ರೀತಿ ಚೆನ್ನಾಗಿದೆ. ಅದು ಅಲ್ಲದೆ ಈವೆಂಟ್ ನೋಡಿನೇ ಒಂದು ರೀತಿ ಡಿಫ್ರೆಂಟ್ ಆಗಿದೆ. ಈ ಫ್ಯಾಡಲ್ ವೀಲಾ ಇಲ್ಲ ಏನು ಈ ಈವೆಂಟ್ ನೇಮ್ ಏನು ಮರ್ತೇ ಹೋಯ್ತು. ಯಾರು ನೋಡಿದ್ರೆ ಕಮೆಂಟ್ ಮಾಡಿ ಗೈಸ್. ಫುಲ್ ವಿಡಿಯೋ ನೋಡಿ ಅನ್ನೋದು ಅದಕ್ಕೆ ನಾನು ಈ ಈವೆಂಟ್ಗಳೆಲ್ಲ ಲಾಸ್ಟಲ್ಲಿ ಮಾಡಿರ್ತೀನಿ. ನೀವೆಲ್ಲ ಈ ವಿಡಿಯೋನ ಫುಲ್ ನೋಡದೇ ಇದ್ದರೆ ನಿಮಗೆ ಇದೆಲ್ಲ ಗೊತ್ತೇ ಆಗಲ್ಲ. ಅದಲ್ಲದೆ ನಮ್ಮ ಫ್ರೀ ಫೈರ್ನ ಅಪ್ಕಮಿಂಗ್ ಈವೆಂಟ್ಸು, ಅಪ್ಡೇಟ್ಸು ಮತ್ತು ಹೆಂಗೆ ಫ್ರೀ ರಿವಾರ್ಡ್ಸ್ ಕ್ಲೈಮ್ ಮಾಡಬೇಕು. ಅದಲ್ಲದೆ ನಮ್ಗೆ ಏನಾದ್ರು ಫ್ರೀ ಫೈರ್ ಇಂಡಿಯಾ ಯಾವಾಗ ಲಾಂಚ್ ಆಗುತ್ತೆ, ಫ್ರೀ ಫೈರ್ ಇಂಡಿಯಾ ಲಾಂಚ್ ಆದರೆ ಏನೇನು ಮಾಡಬೇಕು, ಅದಲ್ಲದೆ ನಮ್ಮ ಫ್ರೀ ಫೈರಲ್ಲಿ ಏನೇನು ಅಪ್ಡೇಟ್ ಆಗ್ತಾ ಇದೆ, ಮತ್ತು ನಾವು ಫ್ರೀ ಫೈರ್ ಎಲ್ಲಿ ಸರ್ವರ್ನ ನೇಮ್ ಮಾಡ್ತಾ ಇದ್ದಾರೆ, ಎಲ್ಲಿ ಇದು ಮಾಡ್ತಾ ಇದ್ದಾರೆ ಎಲ್ಲನೂ ನಾನು ಹೇಳ್ತಾನೆ ಇರ್ತೀನಿ ಗೈಸ್. ವಿಡಿಯೋ ಅಪ್ಡೇಟ್ ಮಾಡ್ತಾನೆ ಇರ್ತೀನಿ. ನೀವು ಪ್ಲೀಸ್ ಎಲ್ಲ ಸಪೋರ್ಟ್ ಮಾಡ್ತಾನೆ ಇರಿ. ಅದಲ್ಲದೆ ನಮ್ಮ ಫ್ರೀ ಫೈರಲ್ಲಿ ಮುಖ್ಯವಾದ ಅಪ್ಡೇಟ್ ಏನಂದರೆ ನಮ್ಮ ಫ್ರೀ ಫೈರಲ್ಲಿ ಗೇಮ್ ಪ್ಲೇ ಮಾಡೋಕ್ಕೆ ಇವಾಗ ತುಂಬ ಕಷ್ಟವಾಗ್ತಾ ಇದೆ. 2GB ಪ್ಲೇಯರ್ಸ್ ಮತ್ತು 3GB ಪ್ಲೇಯರ್ಸ್. ಅದಕ್ಕಾಗಿಯೇ ಇವಾಗ ಫ್ರೀ ಫೈರ್ ಇಂಡಿಯಾ ಬರಬೇಕು ಅಂತ ಎಲ್ಲರೂ ಕೇಳ್ತಾ ಇರೋದು. ಅದಲ್ಲದೆ ಎಲ್ಲರೂ ಕೇಳ್ತಾ ಇದ್ದಾರೆ. ಬಟ್ ಆದರೆ ಫ್ರೀ ಫೈರ್ ಇಂಡಿಯಾದಲ್ಲಿ ಒಂದೇ ಒಂದು ಮೇನ್ ವಿಷಯ ಏನು ಗೊತ್ತಾ, ಹೋದ ವರ್ಷ ಸೆಪ್ಟೆಂಬರ್ 5ಗೆ ಲಾಂಚ್ ಮಾಡ್ತೀನಿ ಅಂತ ಹೇಳಿದ್ರು. ವೀಕ್ಸ್ ಮೋರ್ ಕಡೆ ಮಾತ್ರ ಒಂದು ಅಪ್ಡೇಟ್ ಕೊಟ್ಟಿದ್ರು. ಯಾವಾಗ ಅದು ಸಾಯಂಕಾಲ ನೈಟ್ 10 ಗಂಟೆಗೆ. ಆ 10 ಗಂಟೆಗೆ ಕೊಟ್ಟು ನಮ್ಗೆ ಇನ್ನೂ ಒಂದು ವರ್ಷನೇ ಇದು ಬಂತು ಲಾಂಚ್ ಮಾಡಿಲ್ಲ. ಯಾವ ಕಾರಣದಿಂದ ಅಂದರೆ ಅವರು ಇಲ್ಲೊಂದು ಇಂಡಿಯಾದಲ್ಲಿ ಒಂದು ಸರ್ವರ್ ಅಂದರೆ ಒಂದು ಇದು ಬಿಲ್ಡ್ ಮಾಡಬೇಕು, ಅಂದರೆ ಒಂದು ಬಿಲ್ಡಿಂಗ್ ಬಿಲ್ಡ್ ಮಾಡಿ ಫ್ರೀ ಫೈರ್ ಗರ್ನ ಇಲ್ಲೇ ಇದೆ, ನಾವು ಬೇರೆ ದೇಶದವರಲ್ಲ ಅನ್ನೋದೊಂದು ಪ್ರೂಫ್ನ ತೆಗಿಬೇಕು. ಓಕೆನಾ, ಅದಕ್ಕೇ ಲೇಟ್ ಆಗ್ತಾ ಇರೋದು. ಅದನ್ನು ತೆಗೆದಿದ್ದೇ ನಮಗೆ ಫ್ರೀ ಫೈರ್ ಇಂಡಿಯಾ ಲಾಂಚ್ ಆಗುತ್ತೆ. ಅದು ಲಾಂಚ್ ಆದ್ರೂ ತುಂಬ ದಿನ ಎಲ್ಲ ಇದಾಗಲ್ಲ, ತುಂಬ ದಿನಗಳೇನಿಲ್ಲ. ಇವಾಗ ಏನೇನೊಂದು 1.5 ಮಂತ್. ಇವಾಗ ಸೆಪ್ಟೆಂಬರ್ 4th ದಿನ OP46 ಅಪ್ಡೇಟ್ ಬರ್ತಾ ಇದೆ ಅಲ್ವಾ, ಆ OP46 ಅಪ್ಡೇಟ್ ದಿನ ನಮಗೆ ಗೊತ್ತಾಗುತ್ತೆ ಅಡ್ವಾನ್ಸ್ ಸರ್ವರ್ ಹೇಗೆ ಲಾಗಿನ್ ಮಾಡೋದು ಅದನ್ನು ನಾನು ಹೇಳ್ತೀನಿ. ಅದಲ್ಲದೆ ಲಾಗಿನ್ ಮಾಡೋಕೆ ಒಂದು ಕೋಡ್ ಬೇಕು. ಆ ಕೋಡನ್ನು ನಾನು ಗಿವ್ ಅವೇ ಮಾಡ್ತೀನಿ ಗೈಸ್. ಆ ಕೋಡ್ ಹೆಂಗೆ ತೆಗಿಬೇಕು, ಎಲ್ಲಿಂದ ತೆಗಿಬೇಕು, ಅದೆಲ್ಲ ಏನೇನು ಮಾಡಬೇಕು, ಅದಲ್ಲದೆ ಹೆಂಗೆ ಕೋಡನ್ನು ನಾನು ಗಿವ್ ಅವೇ ಕೊಡ್ತೀನಿ. ವಿಡಿಯೋನ ಸಪೋರ್ಟ್ ಮಾಡಿ ಗೈಸ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಬೈ ಗೈಸ್. ನೆಕ್ಸ್ಟ್ ವಿಡಿಯೋಲಿ ಮೀಟ್ ಮಾಡೋಣ. ಎಲ್ಲರೂ ಜಾಲಿಯಾಗಿರಿ, ಎಂಜಾಯ್ ಮಾಡಿ.